ಮಾತುಕತೆಯನ್ನು ಮುಂದುವರಿಸೋಣವೇ? ಕಾರ್ತಿಕ ಸೋಮವಾರದಂದು ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೋಬೇಕು ಅಂದರೆ ನಾವು ಹೇಳ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ನೋಡ್ತಾ ಇರತಕ್ಕಂಥ ಕಾರ್ಯಕ್ರಮನೆಲ್ಲ ಒಳ್ಳೆಯ ದಾರಿಯನ್ನು ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ನಾವು ಇವತ್ತಿನ ಒಂದು ವಿಶೇಷ ಯಾವುದು? ಕುಪ್ಪೂರ ಈಶ ಮರಳ ಸಿದ್ದೇಶ. ಬನ್ನಿ ಅವ್ರ ಮೊದಲು ಸ್ವಾಗತಿಸೋಣ, ತದನಂತರ ಕ್ಷೇತ್ರ ದರ್ಶನ ಮಾಡೋಣ. ಭಾಳ ಸಂತೋಷ ಬಂದ್ರ. ಇವತ್ತಿನ ದಿವಸ ಅಪೂರಲ್ಲಿ ಇರ್ತಕ್ಕಂಥ ಮಹಿಮೆ ಏನು ಅಂದರೆ, ಹೀಗೆ ಒಂದು ಸಾಧಾರಣವಾಗಿ ಮಹಿಮಾನ್ವಿತವಾಗಿರ್ತಕ್ಕಂಥ ಕೆಲಸಗಳು ನಡೀತಾ ಹೋಯಿತು. ಒಮ್ಮೆ ಒಬ್ಬ ಮುಸಲ್ಮಾನರು ಭಾಳ ವಿಶೇಷವಾಗಿರ್ತಕ್ಕಂಥ ಭಕ್ತ, ಅವನು ಹೈದರ್ ಅಂತ. ಆ ಹೈದರ್ ಅಂತಕ್ಕಂಥವನು ತಾನು ತನ್ನ ಮನೆಯಲ್ಲಿ ಗುರುಪೂಜೆಯನ್ನು ವಂದನೆಯನ್ನು ಮಾಡ್ಕೊತಾ ಇದ್ದ. ಹೀಗೆ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾಗ ಅವನಿಗೆ ಗೊತ್ತಿಲ್ಲ ಪಾಪ, ಎಷ್ಟೋ ವರ್ಷಗಳಾದ ನಂತರ ಮತ್ತೆ ಮಠಕ್ಕೆ ಹೋಗೋಣ ಅಂತ. ಮಠಕ್ಕೆ ಹೋಗೋ ಸಮಯದಲ್ಲಿ ಆ ಜಾಗದಲ್ಲಿ ನೋಡ್ಬೋದು ತುಂಬೆ ಹೂಗಳು ಭಾಳ ಶ್ರೇಷ್ಠತೆ ಈ ಕ್ಷೇತ್ರದಲ್ಲಿ. ಆ ತುಂಬೆ ಹೂ ಗಿಡನ ಅವರು ಕೀಳ್ತಾ ಇದ್ದಿದ್ದು ನೋಡಿದ್ರು. ಯಾರ್ತಾ ಇದ್ರು? ಇಲ್ಲಿ ನೋಡಿದ ತಕ್ಷಣ ಅಯ್ಯೋ ಮರಳಸಿದ್ದೇಶ್ವರು ಗುರುಗಳೇ ನಮಸ್ಕಾರ ಅಂತ ಈ ಕಡೆ ತೋಟ ದಾಟ್ಕೊಂಡು ಆ ಕಡೆ ಹೋಗೋಣ ಅನ್ನೋಷ್ಟಲ್ಲೇ, ಬೇಡ ಬೇಡ ಅಲ್ಲೇ ಇರು ನೀನು ಮಠಕ್ಕೆ ಹೋಗಿರೋ, ನಾನು ಬರ್ತೀನಿ ಅಂತ. ಹೌದಾ, ಭಾಳ ಸಂತೋಷ ಆಯಿತು ಪಾಪ. ಇವನು ಹೋದ, ನಮಸ್ಕಾರ ಮಾಡಿಕೊಂಡು ನಾನು ಅಲ್ಲೇ ಇರ್ತೀನಿ ಗುರುಗಳೇ, ನೀವು ಬಂದ್ಬಿಡಿ ಬೇಗ ಅಂತ ಹೋದ. ಒಳಭಾಗದಲ್ಲಿ ಕೂತ್ಕೊಂಡ, ಕಾದ, ಮಹಾಮಂಗಳಾರತಿ ಆಯಿತು, ಪೂಜೆ ಆಯಿತು, ಎಲ್ಲವೂ ಆಯಿತು. ತದನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಪಟವನ್ನು ಉದ್ಘಾಟನೆನೂ ಮಾಡಿದ್ರು. ಆ ರೀತಿಯಾಗಿ ಆ ಮುಸಲ್ಮಾನ್ ಹೈರು ವಿಶೇಷವಾಗಿ ನಮಸ್ಕರಿಸಿ ಆ ಗದ್ದಿಗೆ, ನಾನು ಮೊದಲೇ ಹೇಳಿದ್ದೀನಿ ಜೀವಂತ ಗದ್ದಿಗೆ, ಅಂಥ ಒಂದು ಜೀವಂತ ಗದ್ದಿಗೆಗೆ ಸಾಕ್ಷಾತ್ಕಾರ ನಮಸ್ಕರಿಸಿ, ಎಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಆಗ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಭಕ್ತನ ಕರೆದು ಕೇಳಿದ, ಏನಪ್ಪ ಗುರುಗಳು ಹೇಳಿ ಅಂತ. ಅಯ್ಯೋ ಅವ್ರದ್ದೇ ಅಲ್ವಾ ಅಧಿಷ್ಠಾನ, ಅವರದ್ದೇ ಅಲ್ವಾ ಜೀವ ಸಮಾಧಿ, ಅದಕ್ಕೋಸ್ಕರ ಅಲ್ವಾ ಜೀತ ಗದ್ದಿಗೆ ಅಂತ ಕರೆಯೋದು. ಇಲ್ಲ, ನಾನು ಈಗ ತಾನೇ ಹೇಳಿದ್ದೀನಿ, ಗುರುಗಳು ಹೇಳಿದ್ರು ನೀ ಅಲ್ಲಿ ಹೋಗಿ ಕೂತಿರು, ಹೈದರ್ ಬರ್ತೀನಿ ಅಂತ ಹೇಳಿದ್ರು, ನಾ ತುಂಬೆ ಹೂಗಳು ಬಿಡಿಸ್ತಾ ಇದ್ರು ಅವರು ಅಂತ. ಖಂಡಿತ ಇಲ್ಲ, ನೀವು ಯಾಗೋ ನಮಸ್ಕಾರ ಕೊಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ ಅಂತ. ಅಯ್ಯೋ ನಾನು ಇಷ್ಟು ವರ್ಷ ಬಂದಿಲ್ವಲ್ಲ, ನನ್ನ ಭಕ್ತಿಗೆ ಗುರು ಮೆಚ್ಚಿ ಆ ದರ್ಶನವನ್ನು ಕೊಟ್ಟರೇನು, ನಿಜಕ್ಕೂ ಸಾರ್ಥಕ ಅಂತ ಹೇಳಿ ಈ ಒಂದು ಗದ್ದಿಗೆ ನಾನೇ ಮಂಟಪ ಕಟ್ಟಿಸ್ತೀನಿ ಅಂತ ಸಾಕ್ಷಾತ್ಕಾರ. ಇವತ್ತಿಗೂ ನೀವು ಅಲ್ಲಿ ಹೋಗ್ಬೋದು, ಹೊರಭಾಗದಲ್ಲೆಲ್ಲ ಚಾವಣಿ ನೋಡ್ಬೋದು, ಎಲ್ಲ ವಿಶೇಷವಾಗಿ ಹಿಂದೂ ಸಂಪ್ರದಾಯ. ಮಧ್ಯದ ಚಾವಣಿ ಗದ್ದಿಗೆ ಮೇಲೆಲ್ಲ ನೋಡ್ಬೋದು ಮುಸಲ್ಮಾನರ ಆಗಿರ್ತಕ್ಕಂಥ ಒಂದು ಮಸೀದಿಯ ಚಾವಣಿ. ಹಾಗೆ ಇದನ್ನು ಆ ಕಾಲದಲ್ಲೇ ಹೈದರ್ ಕಟ್ಟಿಸಿರೋದ್ರಿಂದ ಇವತ್ತಿಗೂ ಎಷ್ಟೋ ಜನ ಮುಸಲ್ಮಾನರು, ಉತ್ತರ ಕರ್ನಾಟಕದ ಭಾಗದವರು ಎಲ್ಲ ಬಂದು ಇಲ್ಲಿ ನಡ್ತಾರೆ. ಎಷ್ಟು ವೈಶಿಷ್ಟ್ಯತೆ! ಅದಕ್ಕೆ ಹೇಳೋದು, ನಮ್ಮ ನಿಮ್ಮ ಬಾಂಧವ್ಯ ಒಂದು ಪರಸ್ಪರ ಅಂದಿನ ಕಾಲದಿಂದ ಇದ್ರೂ ಸಹ ಈ ಕಚಡ ರಾಜಕೀಯ ವ್ಯಕ್ತಿಗಳು ಹೀಗೆಲ್ಲ ಆಡಿಸ್ತಾರೆ. ಇಂಥ ಒಂದು ದರ್ಶನ ಆ ಕ್ಷೇತ್ರದಲ್ಲಿ ನೀವು ನೋಡಿದ್ರೆ ಹೌದಲ್ವಾ ಅನ್ಸತ್ತೆ. ಬನ್ನಿ, ಕಾರ್ತಿಕ ಮಾಸ ಅಭಿಷೇಕ ಆದವ್ರು ನೋಡ್ಬಿಟ್ಟು ಹೈದರ್ ಮನಸ್ಸಿಗೂ ಶಾಂತಿ ಆಗುತ್ತೆ. ವಿಶೇಷವಾಗಿ ಮರಳೇಶ್ವರ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಆ ಕೆಟ್ಟ ಗುಣಗಳು ಕೂಡ ಹೋಗುತ್ತೆ. ಸಿದ್ದೇಶ್ವರ ಬರ್ತಾ ಇದ್ದೀನಿ ನಡಿ. परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशंकराय नमः। गुणसाम्भवाय शिवताण्डवाय शिवशंकराय नमः। परमेश्वराय शशिशेखराय गंगाधराय नमः। परमेश्वराय शशिशेखराय गंगाधराय नमः। गुणसाम्भवाय शिवताण्डवाय शिवशंकराय नमः। गुणसाम्भवाय शिवताण्डवाय शिवशंकराय नमः। कनकसमेश कैलासवास विश्वेश्वराय नमः। कनकसमेश कैलासवास विश्वेश्वराय नमः। गौरी प्रियाय कलांतकाय ज्योतिर्मयाय नमः। गौरी प्रियाय कालांतकाय ज्योतिर्मयाय नमः। ओम नमः शिवाय, ओम नमः शिवाय, ओम नमः शिवाय नमः। ओम नमः शिवाय, ओम नमः शिवाय, ओम नमः शिवाय नमः। ओम नमः शिवाय, ओम नमः शिवाय, ओम नमः
ಶಿವಾಯ ನಮೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ परमेश्वराय शिशेखराय गंगाधराय नमो परमेश्वराय शशिशेखराय गंगाधराय नमः गुणसम्भवाय शिवताण्डवाय शिवशङ्कराय नमो गुणसाम्भवाय शिवताण्डवाय शिवशङ्कराय नमः ನೋಡಿದ್ರ ವೀಕ್ಷಕರೇ, ಬಹಳ ಸಂತೋಷವಾಯಿತು. ಇಂಥ ಒಂದು ಕ್ಷೇತ್ರ ಮೈ ಮೇಲೆ ಒಂದೊಂದು ವಿಚಾರಗಳನ್ನು ಸಣ್ಣ ಪುಟ್ಟ ಜಲಕ್ಕನ್ನು ಆ ಅನುಗ್ರಹ ಕೊಡ್ತಾ ಇದ್ರೆ ಭಗವಂತ ಇವತ್ತಿಗೂ ಇದ್ದಾನೆ ಅಂತ ಜೀವಂತ ಗದ್ದಿಗೆಯಲ್ಲಿ ಜೀವಂತ ಸಾಕ್ಷಿ.